ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂತೇಳಿದರೆ ನಾವು ಎಷ್ಟೇ ದುಡಿದ್ರೂ ಏನೇ ಮಾಡಿದರೂ ನಮ್ಮ ಆರೋಗ್ಯ ಸರಿ ಇಲ್ಲ ಅಂತೇಳಿದರೆ ಒಂದು ಕಾಲಕ್ಕೆ ನಮಗೆ ಯಾವುದೂ ಬರೋದಿಲ್ಲ. ನಾವು ದುಡ್ದಿದ್ದೆಲ್ಲನೂ ವೇಸ್ಟ್ ಆಗುತ್ತೆ. ನಮ್ಮ ಆರೋಗ್ಯನೇ ನಮ್ಮ ಭಾಗ್ಯ. ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ಬಾಕಿ ಕೆಲಸ ಟೆನ್ಷನ್ನು ಎಲ್ಲನೂ ಇದಿದೆ ಲೈಫಲ್ಲಿ, ಅದನ್ನೆಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳಿದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಮೈಂಡ್ಸೆಟ್ ಫ್ರೀ ಇರಬೇಕು. ಸೊ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದರೆ, ರೇಷನ್ ಕಾರ್ಡು ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದು ಗೊಂದಲಗಳನ್ನು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಕೆಲವೊಂದು ಗೊಂದಲಗಳನ್ನು ಇಟ್ಕೊಂಡಿದ್ದಾರೆ. ಏನಪ್ಪ ಅಂತ ಹೇಳಿದರೆ, ನಮಗೆ ಗೃಹಲಕ್ಷ್ಮಿ BPL ಕಾರ್ಡ್ ಇಲ್ಲ ಅಂದರೆ ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಬರೋದಿಲ್ವಾ, ಕಾರ್ಡ್ ಯಾರ್ದೆಲ್ಲ ರದ್ದಾಗಿದೆ, ನಾವೇನು ಮಾಡಬೇಕು ಅನ್ನೋಂಥದ್ದು ಸುಮಾರಷ್ಟು ಕ್ವಶನ್ಗಳು ತುಂಬ ಜನ ತೆರೆನಲ್ಲಿ ಕೂತ್ಕೊಂಡಿದೆ. ನನಗೆ ಕಮೆಂಟ್ ಹಾಕಿದ್ದಾರೆ, ನಮಗೆ ಅಮೌಂಟೇ ಬರ್ತಾ ಇಲ್ಲ ಅಂತ ಹಾಕಿದ್ದಾರೆ. ಸೊ ಇವತ್ತು ನಾನು ಲಾಸ್ಟ್ ವಿಡಿಯೋ ನೋಡಿದಿರೋ ಬಿಟ್ಟಿದ್ದೀರೋ ನನಗೆ ಗೊತ್ತಿಲ್ಲ, ಬಟ್ ಈ ಒಂದು ವಿಡಿಯೋನ ಕಂಪಲ್ಸರಿ ಕೊನೆವರೆಗೂ ನೋಡಿ. ಇದರಲ್ಲಿ ನಾನು ಕ್ಲಿಯರಾಗಿ ನಿಮಗೆ ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಇದನ್ನು ಕೊನೆವರೆಗೂ ವಿಡಿಯೋನ ನೋಡಿ. ತುಂಬ ಲಾಂಗಾಗಿ ಹೇಳ್ಕೊಂಡೇನು ಹೋಗಲ್ಲ. ಸೊ ನಾನು ಯಾವ ವಿಡಿಯೋದಲ್ಲೂ ಹಂಗೆ ಮಾಡಿಲ್ಲ. ಸೊ ಏನು ಮೇನ್ ಟಾಪಿಕ್ ಇದೆಯೋ ಅದನ್ನೇ ಹೇಳ್ತೀನಿ. ಮೇ ಬಿ ಜಾಸ್ತಿ ಮಾತಾಡಿದ್ದೀನಿ, ಮಧ್ಯದಲ್ಲಿ ಕಾನ್ವರ್ಜೇಷನ್ ಸ್ವಲ್ಪ ಜಾಸ್ತಿ ಆಗಿದ್ದರೆ ಕ್ಷಮೆ ಇರಲಿ. ಸೊ ಇವಾಗ ಏನಂತ ಹೇಳಿದರೆ, ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಹೌದು, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಸರ್ಕಾರ ಏನಂತ ಹೇಳಿದರೆ, ಅವರು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದರು. ಅದರಲ್ಲಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿದೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಂತಿಷ್ಟು ಅಕ್ಕಿ ಕೊಡಬೇಕು ಅಂತ ಇತ್ತು. ಮತ್ತು ಕಾಂಗ್ರೆಸ್ ಸರ್ಕಾರ ನಮಗೆ ಇಷ್ಟು ಸೀಟಿಂದ ನಾವು ಬಹುಮತ ಸಾಬೀತಾದರೆ ನಾವು ಈ ಎಲ್ಲ ಯೋಜನೆಗಳನ್ನು ನಾವು ಕೊಡ್ತೀವಿ ಅನ್ನೋದು ಅವರ ಒಂದು ನಿರ್ಧಾರಕ್ಕೆ ಅವರು ದೃಢ ಆಗಿದ್ದಾರೆ. ಬಟ್ ಅವರು ಹೇಳ್ತಿರೋ ಪ್ರಕಾರ ನಾವು ರೇಷನನ್ನು BPL ರೇಷನ್ ಕಾರ್ಡನ್ನು ಬಂದು ಸರ್ಕಾರಿ ನೌಕರಿಲಿ ಇರ್ತಕ್ಕಂಥವ್ರು ಮತ್ತು ಕೆಲವೊಂದು ಮಾನದಂಡಗಳಿಗೆ ಒಳಪಟ್ಟಿರ್ತಕ್ಕಂಥವ್ರು BPL ಕಾರ್ಡನ್ನ ಯೂಸ್ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಪ್ರೇರಣೆಯಾಗಿ ನೀವೇ ಬಂದು ಅದನ್ನು ಹಿಂತಿರುಗಿಸ್ರಿ ಅನ್ನೋ ಒಂದು ಮಾಹಿತಿನ ಸರ್ಕಾರ ಕೊಟ್ಟಿದೆ. ಬಟ್ ನಮ್ಮ ಜನ ಏನಂತ ಹೇಳಿದರೆ ಕೊಡೋದಿಲ್ಲ, ಯಾಕಂದರೆ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿದರೆ ಎಲ್ಲನೂ ತೊಗೊಳೋಣ ಅನ್ನೋ ಮನೋಭಾವನೆ. ಗೊತ್ತಿಲ್ಲ ಯಾರ್ಯಾರ್ದು ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ, ಅದು ಹೇಳೋ ಅಧಿಕಾರನೂ ನನಗಿಲ್ಲ. ಇನ್ನೊಂದು, ಇಲ್ಲಿ ತುಂಬ ಅನ್ಯಾಯ ಆಗ್ತಿರೋದು ಬಡ ಕುಟುಂಬದವರಿಗೆ, ಮಧ್ಯಮ ಕುಟುಂಬದವರಿಗೆ, ನಮ್ಮ ರೈತಾಪಿ ವರ್ಗದವರಿಗೆ ತುಂಬಾ ಹೊಡೆತ ಬೀಳ್ತಿರೋದು. ಯಾಕಂದರೆ ರೈತರಿಂದ ನಾವು ಅನ್ನ ತಿಂತೀವಿ. ರೈತರಿಲ್ಲ ಅಂತ ಹೇಳಿದರೆ ನಾವೇನೂ ಇಲ್ಲ. ಈ ಅನ್ನಭಾಗ್ಯ ಯೋಜನೆ ಇದೆ ಅಲ್ವಾ, ನಾವು ರೈತರಿಗೆ ಕೈ ಎತ್ತಿ ಮುಗಿಬೇಕು. ರೈತರಿಂದನೇ ಇವತ್ತು ನಾವು ತಿನ್ನೋ ಅನ್ನ ಕೂಡ ರೈತರಿಂದನೇ ಬರ್ತಾ ಇದೆ. ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್, ಈ ವಿಡಿಯೋ ನೋಡ್ತಿರೋರಿಗೆ, ನಿಮ್ಮ ಗೃಹಲಕ್ಷ್ಮಿ ಹಣ ಏನಾದರೂ 12ನೇ ಕಂತಿಂದ ಸ್ಟಾಪ್ ಆಗಿದೆ ಅಂತ ಹೇಳಿದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ. ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿದಾಗ ನಿಮಗಲ್ಲಿ ಒಂದಷ್ಟು ಏನನ್ನ ಸ್ಟೇಟಸಲ್ಲಿ ನಿಮಗೆ ಏನಾಗಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ನೀವೇನು ಮಾಡಿ, ನಿಮ್ಮ ರೇಷನ್ ಕಾರ್ಡನ್ನು ಚೆಕ್ ಮಾಡಿ. ಬರಬಹುದು, ಆಗಬಹುದು, ಹೋಗ್ಬೋದು, ಗೊತ್ತಿಲ್ಲ. ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೋ ಕಳ್ಕೊಂಡ್ಮೇಲೆ ಹುಡ್ಕೊಳೋದು ತುಂಬ ಕಷ್ಟ. ಇದ್ದಾಗಲೇ ಜೋಪಾನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವೆರಡನ್ನೂ ಚೆಕ್ ಮಾಡಿಕೊಂಡು ರೇಷನ್ ಕಾರ್ಡ್ ಇದೆ ಅಂತ ಹೇಳಿದರೆ ಗೃಹಲಕ್ಷ್ಮಿಯಲ್ಲಿ ಸಮಸ್ಯೆ ಆಗುತ್ತೆ, ಗೃಹಲಕ್ಷ್ಮಿನ ಸರಿಪಡಿಸ್ಕೊಳ್ಳಿ. ಈವನ್ ರೇಷನ್ ಕಾರ್ಡು ಹೋಗಿತ್ತು, ನೀವು ಈ ಮಾನದಂಡಕ್ಕೆ ಒಳಪಡೋದಿಲ್ಲ ಅನ್ನೋದಾದರೆ ನಿಮ್ಮ ರೇಷನ್ ಕಾರ್ಡ್ ನೀವು ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡಬೇಕು. ಯಾಕಂದರೆ ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕಂದ್ರೆ 10 ಸಲ ನಾವು ಅವ್ರ ಕಚೇರಿ ಮುಂದೆ ಹೋಗಿ ಬರಬೇಕಾಗುತ್ತೆ. ಯಾಕಂದರೆ ದಿನಗೂಲಿ ಮಾಡೋರು ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅವರು ಅದನ್ನು ಬಿಟ್ಟು ಹೋಗಬೇಕಲ್ವ. ಆ ಅನುಭವ ಹೋಗಿ ಮಾಡಿರೋರ್ಗೇ ಗೊತ್ತಿರುತ್ತೆ ನಿಜವಾಗ್ಲೂ. ದಯವಿಟ್ಟು ಆದಷ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಇದನ್ನೇ ಮೇನ್ ಇಂಟ್ ಅಂತ ತಿಳ್ಕೊಳ್ಳಿ ನೀವು. ಅಂದರೆ ಇದು ನಿಮಗೆ ಒಂದು ಸೂಚನೆ ಅಂತ ತಿಳ್ಕೊಳ್ಳಿ. ಬಂದಿಲ್ಲ, 12ನೇ ಕಂತಿಂದ ಬಂದಿಲ್ಲ ಅಂತ ಹೇಳಿದರೆ ದಯವಿಟ್ಟು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿ ಮತ್ತು ರೇಷನ್ ಕಾರ್ಡಿಂದು ಸ್ಟೇಟಸ್ ಚೆಕ್ ಮಾಡಿ. ಎರಡರಲ್ಲೂ ಸಮಸ್ಯೆ ಆಗಿದ್ದನ್ನು ಎರಡನ್ನೂ ನೀವು ಇವಾಗಲೇ ಸರಿಪಡಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಇವತ್ತು 100 ಜನ ಇದ್ದಾರೆ ಸರಿ ಮಾಡ್ಕೊಳ್ಳೋರು, ನಾಳೆ 1000 ಜನ ಆಗ್ತಾರೆ. 100 ಜನ ಇದ್ದಾಗ ನಾವು ಈಸಿಯಾಗಿ ಸರಿ ಮಾಡ್ಕೋಬೋದು. 1000 ಜನ ಇದ್ದಾಗ ಆಗುತ್ತಾ? ಸಿಸ್ಟಮ್ ಇಲ್ಲ ರೀ, ನೆಟ್ವರ್ಕ್ ಇಲ್ಲ ರೀ, ಇವತ್ತು ಬರ್ರಿ ನಾಳೆ ಬರ್ರಿ. ನಿಮಗೆ ಹೇಳ್ಬೋದು, ಇವರೇನಪ್ಪ ಬಂದು ವಿಡಿಯೋ ಮುಂದೆ ಕೂತ್ಕೊಂಡು ಹೇಳ್ತಾರೆ ಗಂಟೆ ಅಂತ. ನಮಗೆ ಹೇಳೋ ಅವಶ್ಯಕತೆನೇ ಇಲ್ಲ ರೀ. ನಮಗೆ ಭಾಳಷ್ಟು ಟಾಪಿಕ್ಗಳಿದ್ದಾವೆ ಮಾಡಲಿಕ್ಕೆ. ಬಟ್ ಇದು ಏನಂತ ಹೇಳಿದರೆ ನಿಜವಾಗ್ಲೂ ಇದು ಬಡ ಕುಟುಂಬದವರಿಗೆ, ಮಧ್ಯಮ ಕುಟುಂಬದವರಿಗೆ ತುಂಬ ಹೊಡೆತ ಬೀಳ್ತಾ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಮಾನದಂಡಕ್ಕೆ ಒಳಪಟ್ಟಿರ್ತಕ್ಕಂಥವ್ರು ಸರ್ಕಾರಿ ಅಧಿಕಾರಿಗಳು ಇವರು ರೇಷನ್ ಕಾರ್ಡನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ನಷ್ಟ ಆಗೋದಿಲ್ಲ. ಬಟ್ ಇಲ್ಲಿ ನಿಜವಾಗ್ಲೂ BPL ಏನಂತ ಹೇಳಿದರೆ BPLಗೆ ಒಳಪಡ್ತಕ್ಕಂಥ ಮಾನದಂಡಕ್ಕೆ ಇರೋದು ರೇಷನ್ ಕಾರ್ಡ್ ಹೋಯ್ತಂದರೆ ಅದನ್ನ ಅವ್ರು ಮಾಡಿಸ್ಕೊಳ್ಲಿಕ್ಕೆ ಎಷ್ಟು ಕಷ್ಟಪಡಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ.
ಏನೋ ಇವ್ರಿಗೆ ಟಾಪಿಕ್ ಸಿಕ್ಕಿಲ್ಲ ಬಂದು ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾರೆ ಅನ್ನೋ ಮೆಂಟಾಲಿಟಿನ ದಯವಿಟ್ಟು ಯಾರು ಯೋಚನೆ ಮಾಡಬೇಡಿ. ಅದರಿಂದ ನಮಗೆ ಲಾಭವೂ ಇಲ್ಲ. ಇದು ಒಂದು ವೀಡಿಯೋ ಮಾಡೋದ್ರಿಂದ ಏನಂತ ಹೇಳಿದರೆ ಏನೋ ನಮಗೇನೋ ಆಗಿಬಿಡುತ್ತೆ ಅನ್ನೋ ಮೆಂಟಾಲಿಟಿ ನನಗಂತೂ ನಿಜವಾಗ್ಲೂ ಇಲ್ಲ. ನನಗೆ ಕ್ವಶನ್ಸ್ಗಳು ಬಂದಿದೆ. ಆಮೇಲೆ ಗೃಹಲಕ್ಷ್ಮಿ ಹಣ ನಿಂತೋಗುತ್ತೆ ಅನ್ನೋದಿದೆ. ಅವರು ಹೇಳಿದ್ದಾರೆ ಸದ್ಯಕ್ಕೆ ನಾವು ಯಾವುದೇ ರೀತಿಯ ಇದನ್ನು ನಾನು ಕೊಟ್ಟಿರೋಕ್ಕಂಥ ಗ್ಯಾರಂಟಿನ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಅದೇ ಸರ್ಕಾರದವರೇ ಹೇಳಿದ್ದಾರೆ. ಕಾರ್ಡು BPL ಇರೋದು APL ಕನ್ವರ್ಟ್ ಆಗುತ್ತೆ, BPL ಕ್ಯಾನ್ಸಲ್ ಆಗ್ಬೋದು. ಬಟ್ ಆ ಯೋಜನೆನೇ ಬೇರೆ, ಈ ಯೋಜನೆನೇ ಬೇರೆ ಇದೆ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅನ್ನೋ ಒಂದು ಮಾಹಿತಿನ ಅವರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎರಡು ಮಾತೇ ಬೇಡ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ. ಬಟ್ ರೇಷನ್ ಕಾರ್ಡ್ ಮಾಡಿಸ್ಕೊಳೋದು ಅಷ್ಟು ಸುಲಭ ಇಲ್ಲ. ದಯವಿಟ್ಟು ನೀವೇನಾದರೂ ಈ ವಿಡಿಯೋ ನೋಡಿದ್ದೀರಾ, ಇದು ಇಷ್ಟ ಆಗಿದೆ ಅಂತ ಹೇಳಿದರೆ, ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಹಣ, ನಿಮ್ಮ ಒಂದು ಊಟ ಅದನ್ನು ನೀವೇ ಕಾಪಾಡ್ಕೋಬೇಕು. ಇಷ್ಟನ್ನು ನಾನು ಹೇಳಬಲ್ಲೆ. ಸೊ ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕಿತ್ತು ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.